ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕರಾಗಿರುವಂತಹ ಬಸವ ತಂದೆಯವರು ಮಂದಿರದಲ್ಲಿ ಧ್ಯಾನಿಸಿ ನನ್ನ ಅಧ್ಯಾತ್ಮ ಶಕ್ತಿಯಾಗಿರ್ತಕ್ಕಂತಹ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಅನ್ನಪೂರ್ಣ ತಾಯಿಯವರ ಅಡಿಗಾವಗಳಲ್ಲಿ ನನ್ನ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಅಕ್ಕನವರ ಕರ್ಕರ್ಮದ ಸಂಜಾತರಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಅನಂತ ಶರಣ ಕಾಯುವ ನಿಂತು ಹೋಗಯ್ಯ ಎನ್ನಾಳದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಶರಣ ಬಂಧುಗಳೇ, ನಾನೇನು ಭಾಷಣಕಾರನೂ ಅಲ್ಲ, ನಾನು ಎಲ್ಲಿನೂ ಭಾಷಣನೂ ಮಾಡಿಲ್ಲ. ಸುಮ್ಮನೆ ಅಪ್ಪಾಜಿಯವ್ರ ಜೊತೆ ಬಂದು ಅಕ್ಕನವ್ರ ಜೊತೆ ಬಂದು ಈ ಒಂದು ಭಾಷಣ ಕೇಳಿ ರೂಢಿಯಾಗಿದೆ ಹೊರತು ಮಾತನಾಡೋದನ್ನಲ್ಲ. ಇಲ್ಲಿ ಆಯುಧಕ್ಕೆ ಲೆಕ್ಕಮ್ಮ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆಯುಧಕ್ಕೆ ಲೆಕ್ಕಮ್ಮ ಹೇಳ್ತಾ ಇದ್ದಾರೆ, ನಮ್ಮ ಒಂದು ಧರ್ಮದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಇದನ್ನು ನಾವು ನೋಡ್ಕೊಂಡಾಗ ಪ್ರಪಂಚದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲಾ ಧರ್ಮಗಳು ಒಂದೊಂದು ರೀತಿಯಲ್ಲಿ ಬರ್ತವೆ. ಒಂದೊಂದು ಧರ್ಮ ಹೆಂಗೆ ಬರ್ತದೆ ಅಂದ್ರೆ ಪೂಜೆಯ ಮುಖಾಂತರವಾಗಿ ದೇವರಿಗೆ ಕಾಣಬೇಕು ಅಂತ, ಇನ್ನೊಂದು ಧರ್ಮ ಪ್ರಾರ್ಥನೆ ಮುಖಾಂತರವಾಗಿ ದೇವರಿಗೆ ಕಾಣಬೇಕು ಅಂತ, ಮತ್ತೊಂದು ಧರ್ಮ ಕರುಣೆಯ ಮುಖಾಂತರವಾಗಿ ದೇವರಿಗೆ ಕಾಣಬೇಕು ಅಂತ ಹೇಳ್ತದೆ. ಆದ್ರೆ ಇವೆಲ್ಲವನ್ನು ಒಳಗೊಂಡು ಕಾಯಕದ ಮುಖಾಂತರವನ್ನು ಕೂಡ ದೇವರಿಗೆ ಕಾಣಬಹುದು ಅಂತಕ್ಕಂಥ ಒಂದು ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ ಮಾತ್ರ. ಇದು ಇಲ್ಲಿ ಶರಣರು ಕಾಯಕ ಮುಖಾಂತರ ದೇವರಿಗೆ ಕಾಣಲಿಕ್ಕೆ ನಮ್ಗೆ ಹೇಳಿದ್ದಾರೆ, ಕಾಯಕ ಮುಖಾಂತರವಾಗಿ. ಆದ್ರೆ ಒಂದು ದುರ್ದೈವ ಏನದಂತಂದ್ರೆ ನಮ್ಮಲ್ಲಿ ಎಲ್ಲಾ ನಮ್ಮಲ್ಲದ ಸಾರಾ ಸಮುದ್ರ ಮೇರೆ ಪ್ಯಾಸ ಹೇ, ಎದ್ದು ಬೂಂದು ಪಾನಿ ಮೇರೆ ಪ್ಯಾಸ ಹೇ ಅಂದಾಗ ನಮ್ಮಲ್ಲಿ ಎಲ್ಲಾ ಕಡೆ ನಿಂತೀವಿ ನಾವು. ಅಂದ್ರೆ ಒಂದ್ ಕಡೆ ಶರಣ ಹೇಳ್ತಾರೆ, ಅಗಸ ನೀರೊಳಗಿದ್ದು ಬಾಯಾರಿ ತಡಬಡಿಸಿ ಸತ್ತಂತೆ. ನಾವು ಯಾವ ರೀತಿ ನಮ್ಮ ಲಿಂಗಾಯತರ ಪರಿಸ್ಥಿತಿ ಇದೆ ಅಂತಂದ್ರೆ, ನೀವು ಅನ್ಯತಾ ಭಾವಿಸ್ಕೊಳ್ಬಾರ್ದು. ನಮ್ಮ ಲಿಂಗಾಯತರು ಎಲ್ಲೆಲ್ಲಿ ಹೋಗ್ತಿದ್ದು ನಾವು ಮೊದಲು ಯುವಕನಾಯಿಂದ ಎಲ್ಲಾ ಕಡೆ ಓಡಾಡ್ತೀವಿ. ಯುವಕರ ಜೊತೆ ಸಂಪರ್ಕ ಬೆಳೆಸ್ಕೊಂಡಾಗ ಕಾಯಕ ಸಿದ್ಧಾಂತ ನಮ್ಮ ಕಡೆ ಇದೆ, ಕಾಯಕ ಮಾಡಿ ಬದುಕಬೇಕು ಅಂತಕ್ಕಂಥ ಸಿದ್ಧಾಂತ ಅದ, ದಾಸೋಹ ಸಿದ್ಧಾಂತನೂ ಅದ ನಮ್ಮ ಕಡೆ. ಎಲ್ಲಾ ಸಿದ್ಧಾಂತ ಇದ್ರು ಕೂಡ ಅವೆಲ್ಲಾ ಸಿದ್ಧಾಂತ ಬದಿಗಿಟ್ಟು ನಾವು ನಮ್ಗೆ ಏನ್ ಬಿ ಕೆಲಸ ಇಲ್ರಿ ಅಂತಕ್ಕಂಥ ಹರಟೆ ಹೊಡೆಯೋದು, ನಮ್ಮಲ್ಲಿ ಏನ್ ಬಿ ಇಲ್ಲ ಅಂತಕ್ಕಂಥ ಆತ್ಮಹತ್ಯೆಗೆ ಹೋಗೋದು, ಈ ರೀತಿಯಾದಂತಹ ಹಾದಿಯನ್ನು ನಮ್ಮ ಯುವಕರು ಕಂಡು ಹಿಡಿದ್ರು. ಯಾಕಾಗ್ಲತ್ತರಿ ಅಂತಂದ್ರೆ ನೋಡ್ರಿ, ಶರಣರ ಧರ್ಮ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಗೆ ಒಂದು ಅಗಳ ಕಂಡರೆ ಕೂಗಿ ಕರೆಯದ ತನ್ನ ಬಳಗವೆಲ್ಲವ. ಇದು ನಮ್ಮ ಬಳಗದ್ದು, ನಮ್ಮ ಕುಟುಂಬದ ಬಗ್ಗೆನೂ ಹೇಳ್ತಾರೆ. ಆದ್ರೆ ಲಿಂಗಾಯತರು ಏನ್ ಮಾಡಿದ್ವಿ, ನಾವು ಮಾತಿನಿಗೆ ಇಟ್ಕೊಂಡಿದ್ವಿ, ನಮ್ಮವ್ರು ಅಂಬದೇ ನಮ್ಮಲ್ಲಿ ಇಲ್ಲ. ಬೇರೆಯವ್ರಿಗೆ ನಾವು ಭಾಳ ಮಾಡ್ತೀವ್ರಿ, ಆದ್ರ ನಮ್ಮವರು ನನ್ನ ಬಳಿ ಏನಾರ ಜ್ಞಾನ ಇತ್ತು ಅಂತಂದ್ರೆ, ನನ್ನ ಬಳಿ ಏನಾರ ಕೆಲಸ ಇತ್ತು ಅಂದ್ರೆ ಮತ್ತೊಬ್ಬರಿಗೆ ಹೇಳ್ಕೊಡೋದಾಗ್ಲಿ ನಾವು ಮಾಡಿಲ್ಲ. ಬರೀ ನಮ್ಗೆ ಏನ್ ಕುಣದ ಅಂತಂದ್ರೆ ಸರ್ಕಾರಿ ನೌಕರಿ ಮಾಡಬೇಕು, ಫಲ ಮಾಡಬೇಕು. ಇದು ಬಿಟ್ಕೊಂಡು ಬಹಳ ಕೆಲಸವ, ಬಹಳ ಯೋಜನೆಗಳು ಸರ್ಕಾರದವ, ಅದು ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದಕ್ಕಾಗಿ ನೋಡ್ರಿ, ನೀವು ಇಲ್ಲೇ ಕುಂತೀರಿ, ನೀವೇ ವಿಚಾರ ಮಾಡ್ರಿ. ಇನ್ನು ಹುಡುಗರು 10 ವರ್ಷ ಕೆಳಗಿನವ್ರು ಹಾರ, 45 ವರ್ಷ ಮ್ಯಾಲಿನವ್ರು ಹಾರ. ಇನ್ನು ನಡಬರ್ಕಿನವ್ರು ಹೋದ್ರು. ಇಲ್ಲಿ ಏನಾರ ಒಂದ್ 20ರಿಂದ 30 ವರ್ಷನವ್ರಿಗೆ ಇಲ್ಲಿ ಎಲ್ಲೋದ್ರು ಕೆಲಸ ಹರಿಸ್ಕೊಂಡು ಬೇರೆ ಬೇರೆ ಕಡೆ ಹೋದ್ರು. ಯಾರು ದೊಡ್ಡ ಉದ್ಯೋಗ ಹೋಗಿರ್ಬೇಕು, ಯಾರು ಬೇರೆ ಏನಾರ ಕೆಲಸ ಮಾಡಕ್ಕಪ್ಪ ಅಂತ ಬೇರೆ ಕಡೆ ಹೋಗಿರ್ಬೋದು. ನಮ್ಮ ಲಿಂಗಾಯತರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಾವು ಬೇರೆಯವ್ರಿಗೆಲ್ಲ ಬಿಟ್ಟಿಲ್ಲಕ್ಕೆ ಹೇಳಿದ್ವಿ, ಆದ್ರೆ ನಮ್ಮವ್ರಿಗೆ ನಾವು ಬಿಟ್ಕೊಂಡಿದ್ವಿ. ನಮ್ಮವ್ರು ಇದ್ದು ಅಂತಂದ್ರೆ ಸಾಕು, ನಮ್ಗೆ ಏನೋ ಅದು ಏನು ದಾಯಾಗಿ ಮಸ್ತರದನೋ ಏನದನೋ ಗೊತ್ತಿಲ್ಲ, ಬೇರೆ ಯಾರ ಬಂದ್ರವ್ರಿಗೆ ಎಲ್ಲ ಉದಾರವಾಗಿ ಕೊಡ್ತೀವಿ. ಆದ್ರೆ ಶರಣರು ಒಂದ್ ಕಡೆ ಬಸವಣ್ಣವ್ರಿಗೆ ಹೇಳ್ತಾರೆ, ಈ ನನಗೆ ಬಹಳ ವಚನ ಇದ್ರಲ್ಲಿ ಬಹಳ ಹಿಡಿಸ್ತದ. ಸದಾಚಾರವ ಕಂಡು ಲಾಂಛನ ಪಕ್ಷವ ಆಡಿದವರಿಗೆ ಇಹದೋಳು ಪರದೋಳು ಗತಿ ಇಲ್ಲ ಕಾಡಿದ್ರು. ಅಂದ್ರೆ ಏನು, ನಮ್ಮವ್ರ ಹರ ಅಂತ ತಿಳ್ಕೊಳಕ್ ಏನಂತಂದ್ರೆ, ಲಿಂಗ ರುದ್ರಾಕ್ಷಿ ವಿಭೂತಿ ಇತ್ತು ಅಂತಂದ್ರ ಅವ ಯಾವ್ರವೇ ಕಿರ್ಲ್ಯಾಕ, ಎಲ್ಲಿನವೇ ಕಿರ್ಲ್ಯಾಕ, ಅವನಿಗೆ ನಿಮ್ ಸಹಕಾರ ಮಾಡಿ ಅವನಿಗೆ ಕೆಲಸ ಕೊಡು, ಅವನಿಗೆ ಕೆಲಸ ಮಾಡ್ಲಿಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಕೊಡು. ಮುಂದೆ ಹೇಳ್ತಾರ ಅವರು, ಹೆಂಗ್ ಹೇಳ್ತಾರ ನೋಡ್ರಿ, ಮಣ್ಣೆತ್ತಾಗಡೇನು ತನ್ನತ್ತೇ ಗೆಲ್ಲಬೇಕೆಂಬ ಛಲ ಬೇಕು ಅಂತ. ಮಣ್ಣಿಂದ ಎತ್ತಕ್ಕ ಅಂತ ಹಳ್ಳಿಯವ್ರಾಗ, ಮಣ್ಣಿಂದ ಎತ್ತಕ್ಕಿರ್ಲಾಕ ನನ್ನ ಎತ್ತಿ ಗೆದ್ದಿಬೇಕ್ರಿ ಎಂಬ ಛಲ ಬೇಕಂತ. ಅಂದ್ರೇನು, ಅವ ಹೆಂಗೆ ಕಿರ್ಲಾಕ್ರಿ, ನಂದು ಒಂದು ಕಟ್ಟಿ ಜಗಳವನ ಇರಲ್ಯಾಕ, ನಮ್ಮ ಹೊರಲ್ಲ ಲಿಂಗಧಾರಿ ಇರಲ್ಲ, ಬೇರೆ ಕಡೆ ಹೋದಾಗ ಅವ ಗೆದಿಬೇಕು ಎಂಬ ಛಲ ಬೇಕು. ಅದು ಬಿಡ್ತೇವೆ ನಾವು. ಈ ಮುಂದೆ ನಾವು ಯಾವ ಮ್ಯಾಕ್ ಏನಕ್ಕಿರ್ಬೇಕ್ರಿ, ಇವಾಗ ಗೆದಿಬೇಡ, ಎದ್ರಾಗಿ ನೋಡ್ರಿ ನೀವು, ಇವಾಗ ಗೆದಿಬೇಡ. ಈ ಭಾವನೆ ನಮ್ಮ ಲಿಂಗಾಯತರುಗಳು ಬಂದು ಹೊಟ್ಟೆ ಕಿಚ್ಚಿನ ಭಾವನೆ, ಮಸ್ತರ ಭಾವನೆ ಇರಬಾರ್ದು. ಅದಕ್ಕಾಗಿ ಹೇಳ್ಯಾರ ನಾವು ಶರಣರು ಬಸವಣ್ಣರು, ಅದಕ್ಕಾಗಿ ಹೇಳ್ಯಾರ ಮುಂದಕ್ಕೆ, ಮಣ್ಣೆತ್ತಾಗಡೇನು ತನ್ನೆತ್ತೇ ಗೆಲ್ಲಬೇಕೆಂಬ ಛಲ ಬೇಕು.
ಅಂದ್ರೆ ಅವ ಹೆಂಗೆ ಕಿಲ್ಲಕ ಅವ್ ನಮ್ಮ ಅವನೇ ಇಲ್ಲ ಪೈಲ ಅವ್ನಿಗೆ ಗೆದಿಲಿ ಅವ್ನಿಗೆ ಸುಧಾರಿಸ್ರಿ ಎದುರಾಗಿಲ್ಲ ಬರೀ ಎಲೆಕ್ಷನ್ ಅಂತ ಹೇಳ್ತಿಲ್ಲ ನಿಮ್ಗೆ ಇದು ಗೆದಿಬೇಕಂದ್ರೆ ಬರೀ ಎಲೆಕ್ಷನ್ ಗೊತ್ತು ಅಲ್ಲ ಪ್ರತಿಯೊಂದು ಕಾಯಕದಾಗ ನಾವು ಕಾಯಕ ಮಾಡ್ಲಕ್ ಹೋದ ಸರ್ಕಾರ ಇಷ್ಟು ಯೋಜನೆಗಳು ಅವ ಅಂತಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ನಾವು ಬರೀ ಏನ್ ನೋಡೋದೇವು ಅಂತಂದ್ರೆ ಸಬ್ಸಿಡಿ ಯಾವ್ದಕ್ಕೆ ಸಿಗ್ತದ್ರಿ ಸಾವಿರ ಹೆಚ್ಚು ಸಬ್ಸಿಡಿ ಅದಕ್ಕೆ ಸಿಗ್ತದ ಯಾರೋ ಒಬ್ರು ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಆಗಿರೋ ನಾವೇನ್ ಹೇಳ್ತೇವೆ ಸಾವಿರ ಹೆಚ್ಚು ಸಬ್ಸಿಡಿ ಸಿಗಲ್ ಲೋನ್ ಮಾಡ್ಕೊಡ್ರಿ ಮತ್ತ ಅವ್ರ ಒಂದು ಇದು ತಯಾರು ಮಾಡ್ತೇವೆ ಎಸ್ಟಿಮೇಟ್ ತಯಾರು ಮಾಡ್ತೇವೆ ಪ್ಲಾನ್ ಯಾವ ದಂಧೆ ಮಾಡೋ ಪ್ಲಾನ್ ಇತ್ತಂತೀವಿ ಒಂದು ಯಾವ್ದು ಚಂದ ಅದ ಅದಕ್ಕೆ ಪ್ಲಾನ್ ಮಾಡ್ರಿ ಅಂತೀವಿ ನಮ್ಗೆ ಯಾವ್ದು ಮಾಡ್ಬೇಕು ಅನ್ನೋದು ನಮ್ಮ ತಲೆಗೆ ಇರೋದು ನಾವೇನ್ ಮಾಡ್ತೇವೆ ಯಾವ್ದು ಚಂದ ಅದ ಅದು ಮಾಡ್ಕೊಡ್ರಿ ಲೋನ್ ಯಾವ್ದಕ್ಕೆ ಹೆಚ್ಚಿಗೆ ಸಿಗ್ತಂತೇಳಿ ಒಂದು 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 ದುರ್ದೈವದ ಮಾತು ಹೇಳ್ತೀನಿ ನಾನು ಅಂತಂದ್ರೆ PMFE ಅಂತ ಒಂದು ಲೋನ್ ಸ್ಕೀಮ್ ಅದ ಪ್ರಧಾನ ಮಂತ್ರಿ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂತದ ಒಂದು ಸ್ಕೀಮ್ ಅದ ಅದು 30 ಲಕ್ಷ ತನಕ ನಮ್ಗೆ ಸಾಲ ಕೊಡ್ತದ ಅದಕ್ಕೆ ಯಾವುದೇ ಕೊಲೆಕ್ಟರ್ ಬೇಕಾಗಿಲ್ಲ ಅದಕ್ಕೆ 50% ಸಬ್ಸಿಡಿ ಅದ ನಾವು ಅದ್ರದಿಂದ ಏನ್ ತಯಾರು ಮಾಡ್ಬೋದಪ್ಪ ಅಂದ್ರೆ ರೈತರು ಬೆಳತಕ್ಕಂಥ ಆಹಾರ ಧಾನ್ಯಗಳು ತಗೊಂಡು ನಾವು ಏನೂ ಆಹಾರ ತಯಾರು ಮಾಡ್ಬೇಕು ನಾವು ಧಾನ್ಯಗಳಿಂದ ಅದು ಸ್ಕೀಮ್ ಅದ ನಮ್ಮ ಬೀದರ್ದಾಗ ಏನ್ ಮಾಡ್ತಾರ ಗೊತ್ತದ್ರಿ ಆಫೀಸರ್ಸ್ ಏನ್ ಮಾಡ್ತಾರ ಸಬ್ರೆ ನಮಗೊಂದು ಯಾವ್ದಾರ ಲೋನ್ ಬಡ್ ನೀವೊಂದು ಲೋನ್ ಅದ ನೋಡೋ ಯಾವ್ದು ಮಾಡ್ತೀವಿ ಸಬ್ರೆ ನೀವೇ ಹೇಳ್ರಿ ಯಾವ್ದಾರ ಒಂದು ಆಯ್ತು ಅವ್ರು ಒಂದೇ ತಿಂಗಳದಾಗ ಬೀದರ್ ಜಿಲ್ಲೆದಲ್ಲಿ ಸುಮಾರು 150 ಮಂದಿಗೆ ಅಲ್ಲ ಬೆಳಗಡ್ಡೆ ತಯಾರು ಮಾಡದೆ ಹಾಕ್ತಾರೆ 150 ಮಂದಿಗೆ ಬರೀ 150 ಮಂದಿಗೆ ಒಂದೇ ತಿಂಗಳದಾಗ ಅಲ್ಲ ಬೆಳಗಡ್ಡೆ ತಯಾರು ಮಾಡೋದು ಲೋನ್ ತಗೊಂಡ್ರು ಸಬ್ಸಿಡಿ ತಗೊಂಡ್ರು ಹಳ್ಳಿ ಊರಾಗ ಸೆಟ್ ಹೊಡೆದ್ರು ಆ ಸಬ್ಸಿಡಿ GST ಎಲ್ಲ ಹೋಯ್ತು ಉಳಿತೇವ್ರಿ ಮತ್ತೆ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹೆಂಗ್ ತಯಾರು ಮಾಡ್ತಾರ ಗೊತ್ತಿಲ್ಲ ಅಲ್ಲ ಬೆಳಗಡ್ಡಿ ಅವತ್ತು 20 ರೂಪಾಯಿ ಕಿಲೋ ಇವತ್ತಿನ 400 ರೂಪಾಯಿ ಕಿಲೋ ಬೆಳಗಡ್ಡಿ ಅದ ಅದು ಹೆಂಗ್ ಮಾಡ್ತಾರ ಕುನಿಲ್ಲ ನಾವು ಏನಾಗಿದೆ ಅಂತ ಬರೀ ಭಾಷಣ ಶೂರಿದ್ದೇನು ಬರೀ ಭಾಷಣ ನಮ್ಮ ಕುಟುಂಬ ನಮ್ಮ ಸಮಾಜ ನಾನು ನೋಡ್ರಿ ಒಬ್ಬ ವ್ಯಕ್ತಿ ಈ ಊರಾಗಂತೂ ಬಹಳ ಜನ ಎಜುಕೇಟರ್ ಹರ ಬಹಳ ಜನ ದೊಡ್ಡ ಹುದ್ದೆಗಿದ್ದವ್ರ ಅವ್ರೆಲ್ಲ ಇದ್ರಂತೆ ಇಷ್ಟು ಊರ್ ಸುಧಾರಿಸ್ಯಾರ ಅಂತ ಒಬ್ಬ ವ್ಯಕ್ತಿ ಬಿ ಚಂದ ಆದ ಅಂತಂದ್ರ ಅವ ಇವತ್ತಿಲ್ಲ ನನಗೇನ್ರ ವ್ಯಕ್ತಿತ್ವ ಮಾಡ್ಲಿಕ್ಕಿಲ್ರಿ ನಮ್ಮೂರಿಗೆ ಏನಾರ ಬೇಕಾದ್ರೆ ಚಂದ ಕೊಡ್ತಾರಲ್ಲ ನಮ್ಮೂರಿಗೆ ಒಂದು ಲಿಂಕ್ ಚಂದ ಇತ್ತು ಅಂದ್ರೆ ನಮ್ಮೂರಿಗೆ ಏನಾರ ಮಾಡ್ತಾನಲ್ಲ ಆ ಭಾವನೆ ನಂಬಲ್ಲಿಲ್ಲ ಬರೀ ಹೇಳ್ತಿಲ್ಲ ಯಾವ್ದೋ ದುಕಾನ್ದಾಗ ಹೋದ್ರು ಬಿ ನಾನ್ ಮಾಡ್ತೇವೆ ಇದೊಂದು ಸಾಬೂನ್ ಬೇಕ್ರಿ ಅಂತಂದ್ರೆ ಯಾವ ಸಾಬೂನ್ ಕೊಡು ಯಾವ ಚಂದ ಅದ ಕೊಡು ಇಲ್ಲಾಂದ್ರೆ ಯಾವ್ದು ಕಿರಿಯದ ಅದು ಕೊಡು ನಮ್ಗ ತಗೊಂಬ ನಾಲೆಜ್ ಬಿ ಇಲ್ಲ ನಮ್ಗ ಗುಣ ನಾಲೆಜ್ ಬಿ ಇಲ್ಲ ಗುಜರಾತಿಗಳು ಆಗ್ಬೇಕು ನಾವು ಲಿಂಗಾಯತರು ಗುಜರಾತಿಗಳು ಪ್ರೀತಿ ಆಗ್ಬೇಕು ಯಾಕಂದ್ರೆ ಅವ್ರು ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಸುಮ್ಮನೆ ನೋಡ್ಕೊಟ್ರೆ ಮಾರ್ಕೊಂಡು ಬರ್ತಾರ ಆ ಒಂದು ರೀತಿ ನಮ್ಮ ಮಕ್ಕಳಿಗೆ ನಾವು ತಯಾರು ಮಾಡ್ಬೇಕು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರ್ಯಾಂಕ್ ಬರಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಬೆಂಗಳೂರ್ದಾಗ ಹೋಗ್ಬೇಕು ಅವು ಒಂದು ಫ್ಲಾಟ್ದಾಗ ಇರಬೇಕು ಗಂಡ ಹೆಂಡತಿ ಅಲ್ಲಿ ಇರ್ತಾವ ಇವೆಲ್ಲ ಊರುಗಳೆಲ್ಲ ಏನಲ್ಲತ್ತಾವ ಮುದುಕೂರು ವೃದ್ಧಾಶ್ರಮ ಆಗತ್ತಾವ ಎಲ್ಲಾ ಮುದುಕೂರಲ್ಲ ಊರಾಗ ಇವ್ರು ಎಲ್ಲಿ ಹೋಗ್ಲಕ್ಕಾಗಲ್ಲ ಇಲ್ಲಿಂದ ಇವ್ರಿಗೆ ಈ ಊರ್ ಬಿಡ್ಲಕ್ಕಾಗಲ್ಲ ಆ ಪರಿಸ್ಥಿತಿ ಅಲ್ಲ ಎಷ್ಟು ಗಳಿಸ್ತಾರ ಒಬ್ಬ ವ್ಯಕ್ತಿ 5 ಲಕ್ಷ ಪ್ಯಾಕೇಜ್ ಇತ್ತು ಅಂದ್ರೆ ತಿಂಗಳಿಗೆ ಎಷ್ಟು ಆಗ್ತದ್ರಿ 45,000 ತಿಂಗಳಿಗೆ 45,000 12 ಲಕ್ಷ ಪ್ಯಾಕೇಜ್ ಇತ್ತು 1 ಲಕ್ಷ ಆಗ್ತದೆ ಅದೇ ಬಿಸ್ನೆಸ್ ಮಾಡಿ ಹೊಲದಾಗ ಒಂದು ಸಣ್ಣದೊಂದು ಹೇಳತ್ತಿಲ್ಲ ಗೌರ್ಮೆಂಟ್ ಕೊಡ್ತಕ್ಕಂಥ ಸೌಲಭ್ಯ ತಗೊಂಡು ನಾವು ಬಿಸ್ನೆಸ್ ಮಾಡಿದ್ರ ನಮ್ ಕೆಳಗೆ 10 ಮಂದಿ ನಾವು ಕೆಲಸ ಕೊಡ್ಬೋದು 16 ಲಕ್ಷ ನಾವು ದುಡಿಲೂಬಹುದು ಆ ರೀತಿ ನಾವು ನಮ್ಮ ಮಕ್ಕಳಿಗೆ ಯಾರಿಗೆ ಕಲ್ಸ್ಬೇಕು ಬರೀ ಮಾರ್ಕ್ಸ್ ಹೆಚ್ಚಿ ತಗೋಬೇಕು ಅಲ್ಲಿ ಹೋಗಿ ಮತ್ತೊಬ್ರ ಕೈದ ನಾವು ಗುಲಾಮರ ಮಾಡ್ಬೇಕು ಅವ 10 ಲಕ್ಷ ರೂಪಾಯಿ ಪ್ರತಿ ತಿಂಗಳು ತಗೊಂಬಲ್ಯಾಕ ಅವ ಮತ್ತೊಬ್ರ ಕ ನೌಕರದಾರನೇ ಇಲ್ಲಿ 10,000 ದುಡ್ದು ತಿಮ್ಮಲ್ಯಾಕ ಅವ ಇಲ್ಲಿ ಮಾಲಕ್ಕೆ ನಾವು ಮಾಲಕ್ ಆಗೋ ಸಂಸ್ಕೃತಿ ನಾವು ಬಿಡ್ತಾ ಇದ್ದೀವಿ ಕೆಲವು ಜನರು ಅಷ್ಟೇ ಮೇಲೆ ಹೋಗ್ಬೋದು ಅದಕ್ಕಾಗಿ ನಾನು ಹೇಳೋ ಉದ್ದೇಶ ಅಂತಂದ್ರೆ ದೊಡ್ಡ ಓದ್ಬೇಕು ಓದಬಾರ್ದು ದೊಡ್ಡ ಊರಿಗೆ ಹೋಗ್ಬಾರ್ದು ಅಂತಲ್ಲ ಆದ್ರೆ ಆ ಹೌದೊಡ್ದಾಗ ಏನ್ ಮಾಡಿದ್ವಿ ಅಂತಂದ್ರೆ ಊರಾಗ 100 ಹುಡುಗರು ಇದ್ರು ಅಂತಂದ್ರೆ ಅವ್ರು 10 ಮಂದಿ ಎಲ್ಲೋ ಬೆಂಗಳೂರಿಗೆ ಹೋಗ್ಬೋದು ಉಳಿದವ್ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಸುಮ್ಮನೆ ಬಿಟ್ಕೊಟ್ಟು ಇಲ್ಲಿ ಬೀದರ್ಕೋ ಬಂದು ಬೀದರ್ ಕೆಳಗೆ ಎಲ್ಲೋ ಹೋಟೆಲ್ದಾಗೋ ಏನೋ ಕೆಲಸ ಮಾಡ್ತಾರೆ ಅದೇ ಇಲ್ಲಿ ನಾವು ಬಿಸ್ನೆಸ್ ಮಾಡಕ್ ಇದು ಇಲ್ಲಿ ಮೂರಿ ಬಾಲ್ಕೆ ಸಮೀಪದ ಅಲ್ಲಿ ಏನ್ ಬೇಕು ಇಲ್ಲಿ ತಯಾರು ಮಾಡ್ಕೊಂಡು ಹೋಗ್ರಿ ಇಂಥ ಒಂದು ನಾವು ಕೆಲಸ ಮಾಡಿದ ಅಂತಂದ್ರ ಯುವಕರಿಗೆ ಕೆಲಸ ಬಹಳ ದೊಡ್ಡ ಮುಖ್ಯವಾಗಿರ್ತಕ್ಕಂಥದ್ದು ಅದ್ರ ಸಲುವಾಗಿ ದಯಮಾಡಿ ನಮ್ಮ ಮಕ್ಕಳಿಗೆ 10 ಲಕ್ಷ ತಗೊಂಡ್ರು ಬಿ ಮತ್ತೊಬ್ಬನ ಕೆಳಗೆ ಗುಲಾಮ್ ಆಗೋದಕ್ಕಿಂತ 10,000 ಗಳಿಸಿ ಮಾಲಕ್ ಆಗ್ಸೋ ರೂಢಿ ನಾವು ಕಲಿಸ್ಬೇಕು ಯಾಕಂದ್ರೆ ನಾವ್ ಏನ್ ಬಿತ್ತೇವೆ ಮಕ್ಕಳಿಗೆ ಅದೇ ಬೆಳಿತೀವಿ ನಾನು ನೋಡ್ತೇನೆ ಬಹಳಷ್ಟು ಕೂಡ ನೋಡ್ತೇನೆ ನಾನು 10 ವರ್ಷದ ಕೆಳಗಿರ್ತಾವ ಮತ್ತೆ 50 ವರ್ಷದ ಮ್ಯಾಲಿನ ಇರ್ತಾರೆ ಎಲ್ಲರೂ ಉಳಿದವರೆಲ್ಲರೂ ಎಲ್ಲಿ ಹೋಗಿರ್ತಾರ ಉಳಿದವರೆಲ್ಲರೂ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿರ್ತಾರ ಎಷ್ಟೇ ದುಡ್ಡು ಕೊಡ್ಲಿ ಅವರೆಲ್ಲರೂ ಈ ಹಳ್ಳಿಯೂರುಗಳೆಲ್ಲ ಏನಂತಂದು ವೃದ್ಧಾಶ್ರಮಗಳಾಗುತ್ತೆ ಅದಕ್ಕಾಗಿ ನಮ್ದೊಂದು ಬಹಳ ಕಳಕಳಿ ವಿನಂತಿ ಈ ನಾವು ಯುವಕರಿಗೆ ಕಾಯಕ ಯಾಕಂದ್ರೆ
ನಮ್ಮ ಧರ್ಮನೇ ಇರೋದು ಕಾಯಕದ ಮೇಲೆ, ಸಿದ್ಧಾಂತದ ಮೇಲೆ ನಿಂತು. ಉಳಿದವ್ರಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ಕಟ್ಟಿ ಮೇಲೆ ಕೂಡ್ತೇವೆ, ಕಟ್ಟಿ ಮೇಲೆ ಕುಂತು ಹರಟೆ ಹುಡ್ಲಕ್ ಶುರು ಮಾಡ್ತೇವೆ. ಅದಕ್ಕೆ ಹೇಳ್ತಾಳ ಐದಕ್ಕಿ ಲಕ್ಕಮ್ಮ ಏನ್ ಹೇಳ್ತಾಳ ಅಂತಂದ್ರೆ, ಕಾಯಕಕ್ಕೆ ಹೊತ್ತಾಗಿ ಇದ್ದೋಳು ಎನ್ನಾಳ್ತಾನೆ ಅಂತಾಳ. ಆಕಿನ ಗಂಡ ಎಲ್ಲರ ಒಂಥರ ಕಟ್ಟಿ ಮೇಲೆ ಕುಂತಿನೇ ಇರಲ್ಲ, ಅವ ಅನುಭವ ಮಂಟಪದ ಕುಂತಿರ್ತಾನೆ. ಶರಣರು ಪೂಜೆಗಿಂತಲೂ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿರ್ತಾರೆ. ಆ ತಾಯಿ ಹೇಳ್ತಾಳ, ಕಾಯಕ ಸಮಯಕ್ಕೆ ಕಾಯಕನೇ ಮಾಡ್ಬೇಕು, ಇಲ್ಲ ಅಂದ್ರೆ ಉಳಿದವ್ರವ್ರು ಹಟ್ಟಿ ಕುಂತಿರ್ತಾರ. ಅಕ್ಕೋರೊಂದು ಕತ್ತೆ ಹೇಳ್ತಾರೆ, ಅಕ್ಕೋರ್ಗು ಹೇಳಿರ್ಬೋದು ನಿಮ್ಗ, ಈ ಹಳ್ಳಿ ಊರಾಗ ಕುಂತಿರ್ ಕಟ್ಟಿ ಮೇಲೆ ಕುಂತವ್ರದೆಲ್ಲ ಏನ್ ವ್ಯವಸ್ಥೆ ಇರ್ತಾರೆ ಅಂದ್ರೆ, ಎಷ್ಟರ ರೊಕ್ಕ ಬರಲ್ರಿ, ಅವ್ರ ಮಕ್ಕಳಲ್ಲಿ 1 ಲಕ್ಷ ಕಳಿಸ್ತಾರೋ 2 ಲಕ್ಷ ಕಳಿಸ್ತಾರೋ, ಇವ್ರ ಬಲ್ಲಿ ಏನಿರ್ತೋ ಖಾಲಿ ಟೈಮ್ ಇರ್ತಾವ್ರಿ, ಕುಂತು ಏನ್ ಮಾಡ್ತಾರಂತ ಇಬ್ಬರು ಹಿಂಗ 5 ಮಂದಿ ಕುಂತು 1-2 ಗುಂಪು ಮಾಡ್ಕೊತಾರ. ಊರಾಗ ಗಂಡ ಹೆಂಡತಿ ಇಬ್ಬರು ಬಹಳ ಚಂದ ಅಂದ್ರೆ ಚಂದ ಇರ್ತಾರ, ಅನ್ಯೋನ್ಯತೆ ಗಂಡ ಹೆಂಡತಿ ಇರ್ತಾರ. ಅವ್ರು ಕಂಠಸ್ಥ ಗಳಸ್ಸ ಅಂದ್ರೆ ಒಬ್ರು ಬಿಟ್ಟು ಕೊಡ್ತೀರ, ಅಷ್ಟು ಜೀವ ಇರ್ತದ ಅವ್ರಿಗೆ. ಇವಂತ ಇಬ್ಬರು 2 ಚಂದ ಅವ್ರ ಊರಾಗ ಖಾಲಿ ಕುಂತಾರ, ಖಾಲಿ ದಿಮಾಗ್ ಶೈತಾನ್ತಿದ್ದಾರ. ಇವ್ರಿಗೆ ಏನಾರ ಮಾಡಿ ಜಗಳ ಹಚ್ಕೊಡ್ಬೇಕಲ್ಲ, ಎದ್ರ ಅಂತ ನಿನಗೆ ಸಾಧ್ಯನಲ್ಲ ಜಗಳ ಹಚ್ಕೊಡ್ಲಾಕ. 5,000 ರೂಪಾಯಿ ಚರ್ತಿಗೆ ಹಚ್ಕೊಡ್ತೇನೆ ಅಂತಾನೆ. ಹಚ್ಕೊಡ್ತಾನೆ ನೋಡಿ, ಅಡ್ಡದಿಂದ ಜಗಳ ಹಚ್ತೇನೆ. ಆಯ್ತಪ್ಪ, ಹೆಂಗ್ ಹಚ್ಚ 5,000 ರೂಪಾಯಿ. ಅವನಿಗೆ 5,000 ರೂಪಾಯಿ ಜೊರಿಲ್ಲ, ಕಡೆಗೆ ಅವ್ನಿಗೆ ಗೆದ್ದಿರ್ತದೆ. ಅವ ಏನ್ ಮಾಡ್ತಾನ ಕುಂತು ಆಕಿನ ಗಂಡನ್ ಹೋಯ್ತಾ ಇರ್ತಾನ, ಆಕಿನ ಗಂಡನ್ ಬರುತ್ತಾನ. ನಾನು ಒಂದು ಒಬ್ರು ಗುರುಗಳು ಬಂದಿರು, ನಾ ಕೇಳಿದ, ಏನಂತ ಕೇಳಿದ ಅಂತಂದ್ರ, ನೀನ್ ಹೆಂಡತಿ ಹಿಂದಿನ ಜನ್ಮದಾಗ ಮೀನಿದ್ದಳಂತ. ಪರಿಸರ ನನ್ನ ಹೆಂಡತಿ ಮೀನ್ ಇರ್ತಾಳ ಅಕ್ಕೋಗ. ನಾ ಗುರುಗಳು ಅಂದ್ರೆ ಕೇಳಿದೆ, ಅದು ನೀ ಪರೀಕ್ಷೆ ಮಾಡ್ಬೇಕಾದ್ರೆ ಒಂದು ದಂಧೆ ಮಾಡ್ಬೇಕು. ಏನ್ ದಂಧೆ ಮಾಡ್ಬೇಕು ಹೋಗಲ್ಲಪ್ಪ ಅಂದ್ರ, ನಿನ್ನ ಹೆಂಡತಿ ಆಗಿರೋ ನಿಂತಕ್ಕೆ ಕೈ ಕೆಕ್ ನೋಡ್ನಿ, ಉಪ್ಪು ಹತ್ತಿಲ್ಲ ನೋಡು ಅಂತ. ಇವಂತನ ಖರೆ ಟೆಸ್ಟ್ ಮಾಡ್ಯಾರ ಅಂತ. ಮತ್ತೊಂದಿನ ಮಾಡ್ತಾನೆ, ಅವ್ನ ಹೆಂಡತಿಗೆ ಏನ್ ಮಾಡ್ತಾನ, ಇವ್ನ ಹೆಂಡತಿ ಯಾವ ಚಾಲೆಂಜ್ ಕಟ್ತಾನ, ಅವ ಏನ್ ಮಾಡ್ತಾನ, ಅವ್ನ ಹೆಂಡತಿ ಬರ್ ಕಳಿಸ್ತಾನ. ನಾಗಮ್ಮಕ್ಕ, ನಿನ್ ಗಂಡ ಹಿಂದಿನ ಜನ್ಮದ ನಾಯಿ ಇದ್ದನಂತ, ನೀನ್ ನಾಯಿಗೆ ಮದಿ ಆಗಿದಂತಲ್ಲ ತಿರು. ನಮ್ ಗುರುಗಳೊಬ್ರು ಬಂದಿರು, ಅವ್ರ ಹೆಂಗ ನಾಯಿ ಇರ್ತಾರ ಅಂತ. ನಾ ಸುಳ್ಳು ಆತ, ನಮ್ ಗುರುಗಳು ಮಾತಾಡಿ ಸುಳ್ಳು ಆತ. ಒಂದ್ ದಂಧೆ ಮಾಡಿ, ನಿನ್ ಗಂಡನ್ ಕೈ ನೆಕ್ತಾನಲ್ಲ ನೋಡು, ನಾಯಿ ಯಾಕಂದ್ರ ನೆಕ್ಕ ರೂಢಿ ಇರ್ತದ ನೋಡು ಅಂತ. ಅವ್ನಿಗೆ ಹೆಂಗ್ ಹೇಳಿರ್ತಾನ, ಇವ್ ಮುಂಜಾನೆ ರಾತ್ರಿ ಬರ್ತಾನೆ, ಬಂದ ಹಿಂಗ್ ಕೈ ಮಾಡಪ್ಪ ಹಳ್ಳು ನೆಕ್ತಾನ ನೋಡ್ರಿ. ಎಲ್ಲರಿಗೂ ಪುನಃ ಬ್ಯಾವ್ರು ಉಪ್ಪೆ ಇರ್ತದಲ್ರಿ, ಎಲ್ಲರಿಗೂ ಬ್ಯಾವ್ರು ಉಪ್ಪೆ ಇರ್ತದ. ಅವ್ನ ನೆಕ್ಕಪ್ಪರಿ ಅಂತ ಆಕಿ ಅಂತ, ಓಹೋ ಆಕಿ ಹೇಳಿದ್ ಕರೆಕ್ಟ್ ಅದ, ನಾನು ನಾಯಿ ಸಂಟ ಮದಿ ಆಗಿದೆಯಲ್ಲ ಅಂತ ಈಕಿ ತಿಳ್ಕೊತಾರ. ಈಕೆ ಚಿನ್ನ ಭಾವನೆ ಬರ್ತದ. ಅವ ಏನ್ ತಿಳ್ಕೊತಾನ, ಇದು ಮೀನಿತ್ತೇನೋ, ಇದು ನಮ್ಮ ಮೀನಿನ ಸಂಟ ಮದಿ ಆಗಿದೇವನೋ, ನಮ್ದು ಹಣೆ ಬರಕ್ ಕೊಟ್ಟಿಲ್ಲ. ಅವತ್ತು ನೋಡುದು ಜಗಳಸರು. ಯಾರ ಸಿಂದ ಜಗಳಸರು ಆಯ್ತು, ಈ ಕಟ್ಟಿ ಮೇಲೆ ಕುಂತಿರ್ತಾರಲ್ಲ ಖಾಲಿ ದಿಮಾಕ್ ಅವ್ರದಿಂದ. ಅದಕ್ಕಾಗಿ ನಾವು ಯಾವ್ದೋ ಒಂದು ಉದ್ಯೋಗ ಚಾಲೂ ಮಾಡಿದ್ವಿ ಅಂತಂದ್ರ, ನಮ್ಮ ಉದ್ಯೋಗ ನೋಡ್ಕೊಳ, ನಾವು ಯಂಗ್ ಸ್ಟಾರ್ಸ್ ಉದ್ಯೋಗ ಚಾಲೂ ಮಾಡಿದ್ರ ನಮ್ಮ ಮನೆಗೆ ಮುದುಕರು ಮತ್ತೆ ಯಾರು ಕೈಲಾಗಿದ್ರು ಅದು ನೋಡ್ಕೋತಾರ ಕೂಡ್ತಾರ. ನಾವೇನ್ ಮಾಡ್ತೇವೆ, ಹುಡುಗರು ಮಾರ್ಕೆಟಿಂಗ್ ಮಾಡ್ಲಕ್ ಹೊರಬೇಕು. ಇದು ಊರಿಗೆ ಆರ್ಥಿಕ ವ್ಯವಸ್ಥೆನೇ ಆಗ್ತದೆ. ಒಂದು ಊರಿಗೆ ಒಂದು ಇಂಥವೆಲ್ಲ ಖಾಲಿ ದಿಮಾಕ್ ಇರ್ತವಲ್ಲ, ಇವೆಲ್ಲ ದೂರ ಆಗಿರ್ತವೆ. ಅದಕ್ಕಾಗಿ ದಯಮಾಡಿ ತಾವುಗಳೆಲ್ಲರೂ ನಮ್ಮ ಕಾಯಕ ಸಿದ್ಧಾಂತ, ಕಾಯಕ ಮೇಲೆ ನಿಂತಿರ್ತಕ್ಕಂಥ ಈ ಒಂದು ಧರ್ಮ, ಆ ಧರ್ಮದ ಇನ್ನೊಂದು ಮಗುಲು ಇದು ಕಾಯಕ. ಅದಕ್ಕಾಗಿ ದಯಮಾಡಿ ತಾವುಗಳೆಲ್ಲರೂ ನಿಮ್ಮ ಮಕ್ಕಳಿಗೆ, ಓದ್ ಮಗ ಅವನಲ್ಲಿ ಹೋಗಿ ನೌಕರಿ ಮಾಡು, ಇವನಲ್ಲಿ ಹೋಗಿ ನೌಕರಿ ಮಾಡು ಅನ್ನೋದಕ್ಕಿಂತ ನೀನೇ ಒಂದು 10 ಜನರಿಗೆ ನೌಕರಿ ಕೊಡಂತ ಮಗ ಆಗುವಂತಕ್ಕಂಥ ಒಂದು ದೃಷ್ಟಿಯಿಂದ ಬೆಳೆಸಿದ್ರೆ ಎಲ್ಲರೂ ಅಂಬಾನಿ ಆಗ್ಲಿಕ್ಕಿಲ್ಲ, ಆದ್ರೆ ಅವ್ರಕ್ಕಿಂತ ಕಮ್ಮಿ ಯಾರು ಆಗಲ್ಲ. ಆ ಗುಜರಾತ್ ಯಾಕಷ್ಟು ಬೆಳೆದದ ಅಂತಂದ್ರ, ಆ ಊರಾಗ ಎಲ್ಲರೂ ಹಿಂಗೆ. ನಾನು 90ನೇ ದಶಕ ಇರಬೇಕು, DAC ಒಬ್ರು ಡೈರೆಕ್ಟರ್ ಇದ್ರು, ಚಿ ವೀರಭದ್ರಯ್ಯ ಅಂತ. ಅವ್ರ ಬಳಿ ಹೋಗಿದ್ದು ನಾನು 92ರಲ್ಲಿ. ನಾನೊಂದು ಮೇಣಬತ್ತಿ ಕ್ಯಾಂಡಲ್ ಕಾರ್ಖಾನೆ ಇತ್ತು ನನ್ನ ಬಳಿ. ಅವ್ರ ಬಳಿ ಲೆಸನ್ಸ್ ತಗೊಳಕ್ ಹೋದಾಗ ಅವ್ರು ಹೇಳಿದ್ರು, ಗುಜರಾತ್ದಾಗ ಎಂತ ದೊಡ್ಡ ಪೋಸ್ಟ್ ಅದಂದ್ರೆ ಕೋರಿಗಳಿಗೆ ಕೊಡಲ್ಲ. ಅವ್ರು ಹೇಳ್ತಾರಂತ, ನೀ ಏಟ್ ತಿಂತಿ ಏಟ್ ಗಳಿಸ್ತಿ ಅಂತಾರ. 1.5 ಲಕ್ಷ ಗಳಿಸೋದಿತ್ತು ಅಂತಂದ್ರ ನೌಕರಿ ಮಾಡೋದು, ನೌಕರಿದವ 1.5 ಲಕ್ಷ 2 ಲಕ್ಷ ಅಡ್ಡೇ ಒಂದು ಚೌಕಟ್ಟು ಇರ್ತದ. ಆದ್ರೆ ಇದು ಒಂದು ಬಿಸ್ನೆಸ್ ಏನಿರ್ತಂದ್ರ, ಅವ ಹಿಂಗಿರ್ತಾರಂದ್ರ ನೌಕರಿದವ ದುಡ್ಡು ಕಟ್ಟಿದ ಎತ್ತಿದ್ದಂಗ ಅವ ಅಟ್ರಾಗೆ ಓಡಾಡ್ರಿ, ಕಾಣದಿತ್ತ ಓಡಾಡ. ಇವ ಬಿಸ್ನೆಸ್ ಮಾಡೋ ಮನುಷ್ಯ ಹೆಂಗಿರ್ತಾನಂದ್ರ, ಇವ ಏಟ್ ಓಡ್ತಾನ ಅವ್ನ ತಾಕತ್ತು ಅಷ್ಟೆಲ್ಲ ಜಗ ಹಿಂದೆ ಇರ್ತಾನ. ಅಂದ್ರೆ ಏನು, ಏಟ್ ಗಳಿಸ್ತಾನ ಅಷ್ಟು ಅವ್ನ ತಾಕತ್ತಿದ್ದು ಗಳಿಸ್ಬೋದು. ಆ ಒಂದು ನಿಟ್ಟಿನಲ್ಲಿ ನಾವು ಸಶಕ್ತ ಮಾಡ್ಬೇಕು. ಎಲ್ಲರೂ ಗೌರ್ಮೆಂಟ್ ನೌಕರಿ ಮೇಲೋ, ಎಲ್ಲರೂ ಮತ್ತೊಂದು ಕಂಪ್ನಿ ಮೇಲೋ ಡಿಪೆಂಡ್ ಆಗ್ತಕ್ಕಂತಹ ನಮ್ಮ ಮಕ್ಕಳಿಗೆ ನಾವು ತಯಾರು ಮಾಡಬಾರ್ದು. ಆ ದೃಷ್ಟಿಯಿಂದ ಇದು ವಿಷಯ ಬೇರೆನೇ ಇರ್ಬೋದು, ಆದ್ರೂ ಕೂಡ ನನಗೆ ಬಹಳ ನೋವು ಆಗ್ತದೆ. ನಮ್ಮ ಲಿಂಗಾಯತರು ಇಷ್ಟು ಒಂದು ದೊಡ್ಡ ಸಮೃದ್ಧವಾದಂತಹ ಸಂಪದ್ಭರಿತವಾದಂತ ತತ್ವ ನಾವಿದ್ರೂ ಕೂಡ ಬರೀ ಪೂಜಾ ಪುನಸ್ಕಾರದ ಕಳ್ಳತ್ವೇನು ಈ ಕಾಯಕ ಸಿದ್ಧಾಂತ. ಯಾಕಂದ್ರೆ ಶರಣರು ದೇವರಿಗೆ ಒಲಿಸ್ತಕ್ಕಂತ ಒಂದು ತತ್ವನು ಕೂಡ ಕಾಯಕದಿಂದ ನಾವು ದೇವರಿಗೆ ಒಲಿಸಬಹುದು ಅಂತಕ್ಕಂಥ ಕಲ್ಸ್ಕೊಟ್ಟಾರ. ಅದಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾನು ನಿಮ್ಮೆಲ್ಲರಿಗೆ ಇಲ್ಲಿ ಅರಿಕೆ ಮಾಡ್ಕೊಳ್ತಿದ್ದೀನಿ ಹೊರತು ಬೇರೆ ದೃಷ್ಟಿದಿಂದಲ್ಲ. ಹೋಗ್ಲಿ ಮಕ್ಕಳು ಬೇರೆ ಬೇರೆ ಕಡೆ ಹೋಗ್ಲಿ, ಆದ್ರೆ ಯಾರಿಗೆ ಸಾಮರ್ಥ್ಯ ಇರ್ತದೋ
ಅವ್ರಿಗಾದ್ರೆ ಬಿಸ್ನೆಸ್ ಕಲಿಸ್ರಿ. ಅವ್ರಿಗಾದ್ರೆ ಯಾಕಂದ್ರೆ ಬಿಸ್ನೆಸ್ ಅಂದ ಕೂಡಲೇ ಎಲ್ಲಾ ಹೊಲ ಮನೆ ಮಾರಿ ಹಾಕಬಾರ್ದು ಎಂದೆಂದಿಗೂ. ಥೋಡೆ ಮಂದಿ ಮಾಡ್ತಾರೆ, ಏನ್ ಮಾಡ್ತಾರ ಅಂತಂದ್ರೆ ಡೈರಿ ಮಾಡ್ತಿದ್ರಿ ಒಮ್ಮಿಗೆ 20 ತರ್ತಾರೆ. ಹಾಗೆ ತರಬಾರ್ದು. ಡೈರಿ ಮಾಡ್ಬೇಕಾದ್ರೂ 2 ದಿನದ 3 ದಿನದ 4 ದಿನದ ಹಿಂಗೆ ಹಂತತ್ತಾಗಿರ್ಬೇಕು. ನಮ್ಮಲ್ಲಿ ಥೋಡೆ ಭರಭೂಸು ತುಂಬ ದಂಧನೆ ಅದ ನಮ್ಮ ಲಿಂಗೇತರು. ಏನಕ್ಕೆಲ್ಲ ಒಮ್ಮೆ ದೊಡ್ಡ ಮಾಡಿ ಎಸಿ ಹಾಕೊಂಡು ಕೊಡೋದಕ್ಕ ಬೈಲ ಫಸ್ಟ್ ಹಂಗೆ ಮಾಡ್ತಾರೆ. ಎಲ್ಲರೂ ಏನ್ ಮಾಡೋದು ಬೈಲ ಫಸ್ಟ್ ಎಲ್ಲರೂ ಏನ್ ಮಾಡ್ತಾರ ನಮ್ಗ ಫೈನಾನ್ಸ್ ಮಾಡ್ತಾನೆ, ಫೈನಾನ್ಸ್ ಅದ್ರ ಬಾದ್ ಬಂತು ಅದು ಹೋಯ್ತು. ಅದ್ರ ಬಾದ್ ನನ್ನ ಮಗ ಏನ್ ಮಾಡ್ತಾನೆ ಕಿರಣಿ ಮಾಡ್ತಾನೆ ಎಲ್ಲರೂ ಕಿರಣಿ. ಹಿಂಗ್ ಬರಬಾರ್ದು. ಒಂದಕ್ಕೆ ಏನ್ಬೇಕು ಹೊಸ ಹೊಸದು ಆವಿಷ್ಕಾರ ಮಾಡ್ತಾರೆ, ಹೊಸ ಹೊಸದು ಹುಡುಕ್ಲಕ್ ಹೋಗ್ಬೇಕು. ಈಗ ಎಲ್ಲರೂ ಸಾಫ್ಟ್ವೇರ್ ಆ ದೃಷ್ಟಿಯಿಂದಲ್ಲ ಬರೆಯೋ ಬಹಳಷ್ಟು ಯೋಜನೆಗಳವ ಸರ್ಕಾರದಿಂದ ಯೋಜನೆ ಏನ್ ತಗೋಬೇಕು ಅದು ತಗೋಬೇಕು. ನಮ್ದಿಂದ ಏನ್ ಮಾಡ್ಬೇಕು ಅದು ಮಾಡಕ್ಕೆ ಹೊರತು ನಾವೆಲ್ಲ ಹೊಲ ಮನಿ ಮಾರಿ ಹಾಕಿ ಬಿಸ್ನೆಸ್ ಮಾಡ್ತಕ್ಕಂಥದ್ದಿಲ್ಲ. ಅದಕ್ಕಾಗಿ ನಾವು ಕಾಯಕ ನಾವು ಮಾಡ್ಲಾರ್ದಲ್ಲೇ ನಮ್ಗ್ ಬಂದಂತವ್ರಿಗೆ ಕಾಯಕ ಕಲಿಸ್ಬೇಕು. 4 ಮಂದಿ ಕೆಲಸ ಕೊಡೋರು ನಾವ್ ಆಗ್ಬೇಕೆ ಹೊರತು ಈ ಮತ್ತೊಬ್ಬರ ಬಳಿ ಕೆಲಸ ತಗೊಂಬರ್ತಕ್ಕಂಥ ಒಂದು ನಾವು ಬಳಸ್ಕೋಬಾರ್ದು ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರೂ ಅನಿಸ್ತಾ, ತಮ್ಮೆಲ್ಲರಲ್ಲಿ ನನ್ನ ಈ ಒಂದು ವಿಷಯದ ಹಂಚಿಕೆ ಮಾಡಿಕೊಳ್ಳಿಕ್ಕಾಗಿ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶರಣ ಸೋದರ ಮಾಣಿಕಪ್ಪ ಗೋರ್ನಾಳೆ ಅಣ್ಣನವರಲ್ಲಿ, ಪರಮ ಪೂಜ್ಯ ಅಪ್ಪಾಜಿಯವರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿಯೂ ಮತ್ತೊಮ್ಮೆ ನನ್ನ ಅನಂತ ಶರಣಾರ್ಥಿಗಳನ್ನು ತಿಳಿಸುತ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ತಿಳಿಸುತ್ತೇನೆ. ಶರಣು.